ದೃಪದ ನಂದಿನಿ ಏಕೆ ಚಿಂತಿಪೆ ದೃಪದ ನಂದಿನಿ ದುಗುಡ ಬಿಡೋ ಅಭಯಗಳು ಕಮಲ ನಂದಿನಿ ಪ್ರಿಯೆ ಏಕೆ ಚಿಂತಿಪೆ ದೃಪದ ನಂದಿನಿ ದುರದಿ ದುರುಳ ಗುರುಪತಿಯ ತೊಡೆ ಮುರಿದು ಮುದ ತರುವೆ ಗುರುಪತಿಯ ತೊಡೆ ಮುರಿದು ಮುದದರು ಕಡುಮದೊಂದರವರನು ವಧಿಸದೆ ಬಿಡ ರಣದಳು ಕಡುಮದೊಂದರವರನು ವಧಿಸದೆ ಬಿಡ ರಣದಳು ತೊಡೆತಟ್ಟೆ ಪುಡಿಗೊಟ್ಟೆ ಎದಮೆಟ್ಟಿ ನಿಲ್ಲುವೆ ತೊಡೆತಟ್ಟೆ ಪುಡಿಗೊಟ್ಟೆ ಎದಮೆಟ್ಟಿ ನಿಲ್ಲುವೆ ನಂದಿನಿ ಪ್ರಿಯೆ ಏಕೆ ಚಿಂತಿಪೆ ದೃಪದ ನಂದಿನಿ ವಿಪಿನ ವಾಸ ಭವನೆಯ ಮರವೆನಾಂ ಕರುಣಿಯೇ ವಿಪಿನ ವಾಸ ಭವನೆಯ ಮರವೆನಾಂ ಕರುಣಿಯೇ ಕಪಟತನದ ವಂಚನೆ ಹೃದಯವನ್ನು ಸೇರಿದೆ ಕಪಟತನದ ವಂಚನೆ ಸೇರಿದೆ ತೊಡೆತಟ್ಟೆ ಪುಡಿಗೊಟ್ಟೆ ಎದಮೆಟ್ಟಿ ನಿಲ್ಲುವೆ ಪಾಂಚಾಲೆ ತೊಡೆತಟ್ಟೆ ಪುಡಿಗೊಟ್ಟೆ ಎದಮೆಟ್ಟಿ ನಿಲ್ಲುವೆ ಪ್ರಿಯೆ ಏಕೆ ಚಿಂತಿಪೆ ದೃಪದ ನಂದಿನಿ ದುಗುಡ ಬಿಡ ಅಭಯಗಳು ಕಮಲ ನಂದಿನಿ ಪ್ರಿಯೆ ಏಕೆ ಚಿಂತಿಪೆ ದೃಪದ ನಂದಿನಿ ದೃಪದ ನಂದಿನಿ ದೃಪದ ನಂದಿನಿ ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು ಪ್ರಿಯತಮೇ ಏನಾಯಿತು ನಿಷ್ಕರಣವಾಗಿ ಅಳುತ್ತಿರುವೆ ಅಲ್ಲ ಅಬ್ಬ ಎಷ್ಟೊಂದು ಹೊರೆಯಾದ ಕೂದಲು ರಾಶಿ ಆ ದುರುಳ ದುಶ್ಯಾಸ ತನ್ನ ಭೀಕರ ಕರಗಳಿಂದ ಇವಳ ಮುಡಿ ಹಿಡಿದಳು ತಂದು ಅಪಮಾನ ಪಡಿಸಿದ್ದಕ್ಕಲ್ಲವೇ ಇವಳಿಗೆ ಕೋಪವು ಮನಸ್ತಾಪ ಉಂಟಾಗಿರೋದು ದೇವಿ ನೀನು ಅಗ್ನಿಪುತ್ರಿ ನಾನು ವಾಯುಪುತ್ರ ನಾವಿಬ್ಬರೂ ಸೇರಿದರೆ ಆ ಕುರುಕುಲವನ್ನೆಲ್ಲ ಕ್ಷಣಾರ್ಧದಲ್ಲಿ ನಾಶಗೊಳಿಸಬಹುದು ಅದಂತಿರಲಿ ನೀನೇಕೆ ಹೀಗಾಗಿರುವೆ ನನ್ನನ್ನು ತಿಳಿಸಬಾರದೆ ನಾನ್ ನಿಷ್ಕಾರಣವಾಗಿ ಅಳುತ್ತಿಲ್ಲ ಈ ದ್ರೌಪದಿ ಅಳುವಿಗೆ ಒಂದಲ್ಲ 10 ಕಾರಣಗಳಿವೆ ನೀವು ಪುರುಷ ಯಾರಾದರೂ ನಿಮ್ಮನ್ನು ದುರ್ವಾಕ್ಯಗಳನ್ನು ಆಡಿದರೆ ಅಪಮಾನ ಮಾಡಿದರೆ ನೀವೇ ಅವರಿಗೆ ಪ್ರತಿಕಾರ ಮಾಡುತ್ತೀರಿ ಆದರೆ ಸ್ತ್ರೀಯರ ವಿಚಾರವೂ ಆಗಲ್ಲ ಅನ್ನ ವಸ್ತ್ರಿಗಾಗಿ ಅವರು ಪರರನ್ನು ಆಶ್ರಯಿಸಬೇಕು ಆತ್ಮಗೌರವವನ್ನು ರಕ್ಷಿಸಿಕೊಳ್ಳಲು ಅವರಿಗೆ ಅನ್ಯರ ಆಶ್ರಯವೂ ಬೇಕು ಪರಮೇಶ್ವರ ಇಂಥ ಪರಾಧೀನ ಶ್ರೀ ಜಾತಿಯನ್ನು ಅದೇಕೆ ಸೃಷ್ಟಿಸಿದ ದೇವ ಅದೇಕೆ ಸೃಷ್ಟಿಸಿದೆ ಅಳಬೇಡ ಪಾಂಚಾಲಿ ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ ಹಾಗೂ ಭಗವತ್ ಸ್ವರೂಪಿಗಳಾದ ಋಷಿಗಳು ಮಾಡಿದ ಆಜ್ಞೆ ನಿಮಗಾಗಿ ಅಲೆದು ವನವಾಸ ಕಳೆದು ಪರನಿಂದೆ ಸಹಿಸದಾದೆ ನಿಮಗಾಗಿ ಅಲೆದು ವನವಾಸ ಕಳೆದು ಪರನಿಂದೆ ಸಹಿಸದಾದೆ ಸರಿಯೇ ನಿಮಗೆ ಸನ್ಮತವಾದ
ಋಷಿಗಳಾಜ್ಞೆ ಮಾಡಿದರೇನು? ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನದ ಅವಿವೇಕದಿಂದ ಈ ನಿಂದನೆಯು ನಮ್ಮನ್ನು ಸಾಯವರೆಗೆ ಬಿಟ್ಟದಿಲ್ಲ. ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಬಾರಿ ಕೇಳಿಕೊಳ್ಳಲಿಲ್ಲವೇ? ಆದದ್ದು ಆಗಿ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನೇಕೆ ಹೀಗಾಗಿರುವೆ ನನ್ನನ್ನು ತಿಳಿಸಬಾರದೆ? ತಿಳಿಸುವೆನು, ಆದರೆ ಅದರಿಂದ ಆಗುವ ಪ್ರಯೋಜನವಾದರೆ ಏನು? ನೀವು ಎಷ್ಟೇ ಆದರೂ ನಿಮ್ಮನ್ನಾಜ್ಞಾಧಾರಕನಲ್ಲವೇ? ಅದು ಇಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನೋ ಅಲ್ಲ. ಹಾಗಾದರೆ ಕೇಳು, ಈ ದಿನ ಅಸ್ತಿನಾಭಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆ ಹೋಗಿ ಅಲ್ಲಿಗೆ ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮವನ್ನು ಬೇಡಲು ದೂತನನ್ನು ಆ ಸ್ಥಾನಕ್ಕೆ ಕಳುಹಿಸಿದ್ದರು. ಇನ್ನೇನು ಸಂಧ್ಯೆ ಆಗುದು. ಆಗಲಾದರೂ ಈ ನಿನ್ನ ಬಿಚ್ಚಿದ ಕೀಶಿನ ಆಶೆಯನ್ನು ಮುಡಿಗಟ್ಟುವೆಂದು ಹೇಳಿ ನಕ್ಕಳು ಸ್ವಾಮಿ, ನಕ್ಕಳು. ದುರ್ಯೋಧನ ಪುನಃ ಸಂಧಿಯ ಪ್ರಯತ್ನ. ನನ್ನ ಸಂದೇಹವು ನಿಶ್ಚಯವಾಯಿತು. ಯಾರು ರಾಯವಾರಕ್ಕೆ ಹೋಗಿರುವರು? ಮತ್ತಿನ್ಯಾರು? ನಮ್ಮ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು. ಗೋಪಾಂಗನೀಯ ವಿಲಾಸ ವಿಭ್ರಮಗಳಿಂದ ಮಗ್ನನಾದ ಅಧಿಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಹೀಗಾಗಬಹುದೆಂದು ತಿಳಿದಿದ್ದೆ. ಅದಂತಿರಲಿ, ಆ ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆ. ಏನೆಂದು? ಈ ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವ ತನಕ ಈ ನನ್ನ ಬಿಚ್ಚದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಪಾಪ ಪಾಂಚಾಲಿ, ಪ್ರಾಣೇಶ್ವರ. ಚಮತ್ಕಾರವಾದ ಉತ್ತರ. ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿ ನಿನ್ನ ಚತುರತೆಯನ್ನೇ ಮುಗಿಸಿದ್ದೆ ಎಂದು ತಿಳಿದಿದ್ದೆ. ಬಾ, ಈ ಸಂತೋಷಕ್ಕೆ ನನ್ನ ತೊಡೆ ಮೇಲೆ ಕುಳಿತುಕೊಳ್ಳಬೇಕೆ? ನಿಮ್ಮ ಪೌರುಷವನ್ನು ನನ್ನ ಮುಂದೆ ತೊಡಿಕೊಳ್ಳಬೇಡಿ. ಮೊದಲು ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆನು. ಬಾ, ಕಟ್ಟಿಸಿ ಸ್ವಾಮಿ, ಕಟ್ಟಿಸುವೆನು. ಬಾ ಪಾಂಚಾಲಿ, ಕಟ್ಟಿಸಿ ಪ್ರಿಯ. ಜಾಣೆ ಮುದ್ದಾಡುವೆನು ಬಾರಿ ಈ ಭೀಮನ್. ಜಾಣೆ ಮುದ್ದಾಡುವೆನು ಬಾರಿ ಈ ಭೀಮನ್ನ ಪ್ರೀತಿಯ ಪ್ರೇಯಸಿ ನೀನೆ. ಅಂತಾರೆ ಈ ಭೀಮನ್ನ ಪ್ರೀತಿಯ ಪ್ರೇಯಸಿ ನೀನೆ. ಜಾಣೆ ಮುದ್ದಾಡುವೆನು ಬಾರಿ. ಪರಿಭವವ ಮರೆತಿದ್ದೇನೆ, ಗೈದ ಶಪಥವನ್ನು ಮರೆಯುವೆನೇನೆ. ನಿಜವಾಗಿಯೂ ಅಂತಾರೆ ಸಭೆಯ ಪರಿಭವವ ಮರೆತಿದ್ದೇನೆ, ಗೈದ ಶಪಥವನ್ನು ಮರೆಯುವೆನೇನೆ. ಚಿಂತಿಪೇದಕ್ಕೆ ದೃಪದ ನಂದಿನೆ, ಚಿಂತಿಪೇದಕ್ಕೆ ದೃಪದ ನಂದಿನೆ. ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ, ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ.
ಅಲ್ಲವೇ? ಹೌದಲ್ಲವೇ? ಹೌದು. ಸಮಯವಿದೆ ಪ್ರಿಯಾ. ಪಾಂಚಾಲಿ. ಆಹಾ. ದೇವಿ. ಪ್ರಿಯಾ. ದೇವಿ. ಸ್ವಾಮಿ, ಸಮಯವಿದೆ ಶೃಂಗಾರಕ್ಕೆ ಭೀಮ. ಸಮಯವಿದೆ ಶೃಂಗಾರಕ್ಕೆ ಭೀಮ. ಭವನಿಯ ಮನಕ್ಕಿಲ್ಲದೆ ವೀರ. ಪಾಂಚಾಲಿ. 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 ದೇವಿ. ಪ್ರಾಣೇಶ್ವರ. ಪಾಂಚಾಲಿ. ಆಹಾ. ಚೆಲ್ಲುತ್ತ ಸೇರುವೆ ಪ್ರಾಣೇಶ್ವರ. ಪಾಂಚಾಲಿ. ಏನನ್ನು ಚೆಲ್ಲುತ್ತ ಹೇಳುವರಾಗಿ ಪ್ರಿಯಾ. ಪ್ರೇಮವನ್ನು ಚೆಲ್ಲು. ಪ್ರೇಮವನ್ನು ಅಲ್ಲ ಸ್ವಾಮಿ, ಆ ಕೌರವರ ಶಿರವನ್ನು. ದೇವಿ. ಚೆಲ್ಲುತ್ತ ಸೇರುವೆ. ಪ್ರಿಯಾ. ದೇವಿ. ಆಹಾ. ಪ್ರಿಯಾ. ಪಾಂಚಾಲಿ. ಅರ್ಥವಾಯಿತೆ? ಪ್ರೇಮವನ್ನು ಅಲ್ಲ ಪ್ರಿಯಾ, ಆ ಕೌರವರ ಶಿರವನ್ನು. ಚೆಲ್ಲುತ್ತ ಸೇರುವೆ ಪಾಂಚಾಲಿ. ಚೆಲ್ಲುತ್ತ ಸೇರುವೆ ಕಾಜಿಯಲ್ಲಿ. ಸಮಯವಿದೆ ಶೃಂಗಾರಕ್ಕೆ ಭೀಮ. ಸಮಯವಿದೆ ಶೃಂಗಾರಕ್ಕೆ ಭೀಮ. ಭವನಿಯ ಮನಕ್ಕಿಲ್ಲವೇ ವೀರ. ಪಾಂಚಾಲಿ. ಭವನಿಯ ಮನಕ್ಕಿಲ್ಲವೇ ವೀರ. ಪ್ರಾಣೇಶ್ವರ. ಪಾಂಚಾಲಿ. ಸಮಯವಿದೆ. ಬಾಪು ಪಾಂಚಾಲಿ ಬಾಪು. ಆಹಾ. ಪ್ರಿಯಾ. ಪಾಂಚಾಲಿ. ಪ್ರಾಣೇಶ್ವರ. ದೇವಿ. ಓ ಪ್ರಾಣವಲ್ಲಭ, ಪ್ರಾಣವಲ್ಲವೇ? ಮರೆತು ಹೋಯಿತೆ. ಈ ಹಿಂದೆ ಒಂದು ದಿನ ಈ ನನ್ನ ಬೆಚ್ಚಿದ ಕೇಶರಾಶಿಯನ್ನು ನೋಡಿ ಕುರುಕುಳಾಂತಕ ಕಾಳರಾತ್ರಿ ಅಂತ ಸಂಬೋಧಿಸಿದ್ರಿ, ಏನೇನೋ ಹೇಳಿದ್ರಿ. ಪಾಂಚಾಲಿ ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಲ್ಲ ಈ ಪ್ರಚಂಡ ಭೀಮ. ಆಹಾ, ಹೇಳುವುದು ಮಾತ್ರವಲ್ಲ, ಹಾಡಿದಂತೆ ಮಾಡಬೇಕೆಂಬುದು ನನ್ನ
ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಮಾತ್ರ ಯುದ್ಧವನ್ನು ಬಹು ಆತರದಿಂದ ನಿರೀಕ್ಷಿಸುತ್ತಿದ್ದೇನೆ. ಧರ್ಮಪಾರಾಯಣನಾದ ಯುಧಿಷ್ಠಿರನು ದುರ್ಯೋಧನ ಅಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ಪ್ರಾಣೇಶ್ವರ, ಅಲ್ಲಿ ನೋಡೋಣ. ಆಗಲೇ ಅಣ್ಣನಾದ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿದ್ದಾನೆ. ಇವನನ್ನು ಸಮಾಧಾನಪಡಿಸಲು ನಿನ್ನನ್ನು ಹೊರತು ಮತ್ತಾರು ಶಕ್ತರಲ್ಲ. ಅರ್ಜುನ, ಈ ಸಾರಿ ಅವನ ಕೋಪಕ್ಕೆ ಈ ದ್ರೌಪದಿಯೇ ಕಾರಣವೆಂದು ತೋರುವುದು. ಭೀಮಸೇನನ ಕೋಪವನ್ನು ತಡೆಯುವ ಶಕ್ತಿ ನನಗಿಲ್ಲ. ಆ ಕೌರವರನ್ನು ಯುದ್ಧ ಮಾಡೋದಕ್ಕಿಂತ ನನ್ನ ಭೀಮಸೇನನ ಕೋಪವನ್ನು ಸಮಾಧಾನಪಡಿಸಲು ನನ್ನಿಂದ ದುಸ್ಸಾಧ್ಯವಾಗಿದೆ. ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ? ಪಾಂಚಾಲಿ, ಸಮಾಚಾರವೇನು? ಪಾಂಚಾಲಿ, ಸಮಾಚಾರವೇನು? ಅಣ್ಣನ ಏಕೆ ಸಿಟ್ಟಾಗಿರುವನು? ಏಕೆ? ಈ ನನ್ನ ಬಿರುಗೂದಲು ನಿಮ್ಮ ಪ್ರಶ್ನೆಗೆ ತಕ್ಕ ಉತ್ತರ ಕೊಡಬಲ್ಲದೇನು? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ನಿಮ್ಮೀರ್ವರ ಸಮ್ಮುಖದಲ್ಲಿ ನಾನೊಂದು ವಿಷಯವನ್ನು ತಿಳಿಸಬೇಕೆಂದರೆ ಅದೀಗಲೇ ತಿಳಿಸುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು, ಅರ್ಜುನನು ಅನುಮೋದಿಸಬಹುದು. ಆದರೆ ಈ ದಾಸ್ಯಾವೃತ್ತಿಯನ್ನು ಪಾಂಡವರ ಕಳಂಕವೆಂದು ಭಾವಿಸುವೆನು. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆಯ ಬಾಗಿಲಲ್ಲಿ ಸಂಧಿಯಾಚನೆ ಮಾಡಲು ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸತ್ಯವಾಗಿರಬಹುದು, ಆದರೆ ಇನ್ನೊಂದು ಗಳಿಗೆಯೂ ನಾನು ಇದನ್ನು ಸಹಿಸಲಾರೆ. ಯುದ್ಧಕ್ಕಾಗಿ ಅರ್ಜುನನ ಸಹಾಯವನ್ನಾಗಲಿ ನಿಮ್ಮ ಅನುಮತಿಯನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ನನ್ನ ಗದೆ ಇವೆರಡೇ ಈ ಕುರುಕುಲವನ್ನೆಲ್ಲ ನಾಶ ಮಾಡಬಲ್ಲದು. ನೀವು ನಿಶ್ಚಿಂತೆಯಿಂದ ಸಂಧಿಯ ಪ್ರಸ್ತಾಪ ಮಾಡುತ್ತೀರಿ, ನಾನು ನನ್ನ ಪ್ರತಿಜ್ಞೆಯಂತೆ ನಡೆಯುವೆನು. ಭೀಮಸೇನ,
ಭೀಮಸೇನ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನಗಿಲ್ಲ. ಕೋಪ ಮಾಡಬೇಡ ಅಣ್ಣ. ಅಗ್ರಜನು ನಮಗಿಂತ ಹಿರಿಯನು. ಅವನಿಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ನಮಗೆ ಅನಿಷ್ಟ. ಇದಕ್ಕೆ ನೀನೇನು ಹೇಳು ಪಾಂಚಾಲಿ? ಧರ್ಮವೆಂದು ಹಂಬಲಿಸುತ್ತ ಕ್ಷತ್ರಿಯ ಧರ್ಮವೇನೆಂಬುದು ಮರೆಯುವುದು ನಿಮಗೆ ಉಚಿತವೆನಿಸುತ್ತಲ್ಲವೇ? ಪಾಂಚಾಲಿ, ಯುದ್ಧದಂತೆ ಶಾಂತಿಯು ಕ್ಷತ್ರಿಯನ ಕರ್ತವ್ಯ. ಯುದ್ಧವು ಚಿಂತೆಯಿಂದ ಸಂಧಿಯ ಪ್ರಸ್ತಾಪ ಮಾಡುತ್ತೀರಿ, ನಾನು ನನ್ನ ಪ್ರತಿಜ್ಞೆಯಂತೆ ನಡೆಯುವೆನು. ಪ್ರಾಣೇಶ್ವರ, ಭೀಮಸೇನ. ಸ್ವಲ್ಪ ತಡೆ. ಅದು ಯದುಪತಿಯು ನಮ್ಮನ್ನು ನೋಡಿ ನಗುತ್ತಾ ಇದ್ದ ಕಡೆ ಬರುತ್ತಿರುವರು. ಆತನಿಂದ ಪರಮಾತ್ಮ, ಪಾಂಡುಪುತ್ರ ಪ್ರಣಾಮವನ್ನು ಸ್ವೀಕರಿಸು. ಧರ್ಮಾನಂದನ ವಿಜಯಶಾಲಿ ಅದು. ಪರಮಾತ್ಮ, ಅಣ್ಣ, ನರನು ಸುರನು ನೀನೇ ದೇವ, ವರವು ಸಿರಿಯು ನಿನ್ನ ಪ್ರಭಾವ. ಪರಮಾತ್ಮ, ಇದು ವಂದಿಸುವೆನು. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವನು ಯಾರು? ಕೃಷ್ಣನಲ್ಲವೇ? ಸಂಧಿ ಕಾರ್ಯವು ನಡೆಯುತ್ತೆ ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಸಂಧಿ ಕಾರ್ಯವೂ ನಡೆಯಿತು. ಪಾಂಚಾಲಿ, ನಾನಿನ್ನು ಹೊರಡುವೆನು. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗಾವ ಲಾಭವೂ ಇಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ, ನನಗೆ ತೋರಿದ್ದನ್ನು ನಾನು ಮಾಡುವೆನು. ಪ್ರಾಣೇಶ್ವರ, ಸ್ವಲ್ಪ ತಡೆ. ನಮ್ಮ ಅಣ್ಣನ ಮಾತುಗಳು ಮುಗಿಯಲಿ. ನಿಮ್ಮ ಅಣ್ಣನ ಮಾತು ಮುಗಿದರೊಳಗಾಗಿ ನನ್ನ ತಾಳ್ಮೆಯೇ ಮುಗಿದು ಹೋಗುವುದು. ಆಹಾ, ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆ ನಡೆಯಿತು. ನಾನಿನ್ನು ತಡೆಯಲಾರ ರುಕ್ಮಿಣಿಪತಿ. ಈ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗಾಗಿ ಸಂಧಿ ಆಯಿತೆ. ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲವೇ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತವು. ಅಜ್ಞಾತವಾಸದ ನೆಪದಿಂದ ಅರ್ಜುನನು ಬಳೆಯನ್ನು ತೊಟ್ಟನು. ಈ ಸಂಧಿಯ ನೆಪದಿಂದ ನಮ್ಮೆಲ್ಲರಿಗೂ ಬಳೆಯನ್ನು ತೊಳಿಸಲು ಅವಣಿಸುತ್ತಿರುವ ಯಾದವಾಗ್ರಣಿ, ಈ ಪಾಂಡುಪುತ್ರರ ಮೇಲೆ ನಿನಗೇಕೆ ಇಷ್ಟೊಂದು ಆಕ್ರೋಶ? ಭೀಮಸೇನ, ಇಷ್ಟೊಂದು ಅಸಹನೀಯಕ್ಕೆ ಸಮಾಜದಿಂದ ನನ್ನ ಮಾತನ್ನು ಕೇಳು. ನಿನಗೆ ಎತ್ತಿಗೆ ಸಂಬಂಧಿಸಿದ ವಿಷಯ ಬಂದಿರ್ಬೋದು. ನೀನು ಸಮಾಜದಿಂದ ಪರಮಾತ್ಮ, ಮುಂದೇನಾಯಿತು? ನಿಮ್ಮ ಸಂದೇಶವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ ಮುಂತಾದವರು. ಆ ದುರ್ಯೋಧನ, ಆತನು ಸಹ ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದು ನಿನ್ನ ಇಚ್ಛೆ ಆಗಿತ್ತು. ಅದನ್ನು ಸಾಧಿಸಿದೆ. ಕೃಷ್ಣ, ಸಾಧಿಸು. ಸಹೋದರರೇ, ನಿಮ್ಮ ಅಪೌರುಷದ ಫಲವನ್ನು ನೀವೇ
ಯೋಚಿಸಿರಿ. ಈ ಭೀಮನು ಅದರಲ್ಲಿ ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನಿ, ನೀನು ನಿರಾಶಳಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸುವೆನು. ಭೀಮ್, ನೀನು ನಿಜವಾಗಿ ಹಿಡಿಂಬಪ್ಪಕ್ಕೆ ಸರಿ. ಇಷ್ಟು ಇಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳಲು ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಕೇಳು. ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧಿಯ ಸುದ್ದಿಯು ನನಗೊಪ್ಪದು. ನಿನಗೊಪ್ಪುವ ಒಂದು ವಿಚಾರವಿರುವುದು. ಆ ಸುಯೋಧನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಏನು? ದುರ್ಯೋಧನ ಸಂದೇಶ? ಹಾಗಾದರೆ ಅದು ಸಂಧಿಯಲ್ಲ. ಏನು ಹೇಳಿಬಿಡು ಕೃಷ್ಣ ಆ ಸಂದೇಶವನ್ನು. ನೀನು ಕೇಳುವ ಮೊದಲು ನನ್ನ ಬಳಿಯಲ್ಲಿ ಕೈ ಕಟ್ಟಿಕೊಂಡು ಕುಳಿತರೆ ಆಗ ಹೇಳುವೆನು. ಇಲ್ಲ, ನಿಂತದ್ದಿಯೇ ಹೇಳಿಬಿಡು. ನೀನು ಕುಳಿತ ಹೊರತು ನಾನು ಹೇಳುವುದಿಲ್ಲ. ಕೃಷ್ಣ, ಈ ಪರಿಹಾಸ್ಯ ಬೇಕೆ? ನಿನ್ನನ್ನು ಕಂಡರೆ ನನಗೆ ಭಯವಾಗುವುದು. ನಿನ್ನ ಕಥೆಯನ್ನು ಕ್ಷಣಕಾಲ ಪಕ್ಕಕ್ಕಿಡು. ನನ್ನ ಬಳಿಯಲ್ಲಿ ಕುಳಿತುಕೋ. ಆಗ ನಿನಗೆ ನಿಜವಾದ ಸಂದೇಶವನ್ನು ಹೇಳುವೆನು. ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು ಆ ಸಂದೇಶವನ್ನ. ಅರ್ಜುನ, ನೀನು ಕೋಪ ಮಾಡುವುದಷ್ಟೇ. ಅದು ಆಗಲಿ. ಹಾಗಾದ್ರೆ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ಅರ್ಜುನ, ಕ್ಷಣಕಾಲ ಅದೇನು ಹಿಡಿದಿರು ತಂಗಿ. ಅಣ್ಣ, ಸಮೀಕ್ಷೆ ಬಾಮ್ಮ, ನಾನು ಹೇಳಿದಂತೆ ಮಾಡಬೇಕು. ಅಣ್ಣ, ನಿಮ್ಮ ಮಾತನ್ನು ನಾನು ಎಂದಾದರೂ ಮೀರಿರುವೆನೆ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ನಿನ್ನ ಪತಿ ಕೈಗಳನ್ನು ಇದು ನನಗೊಂದು ಕಡೆ ಪುರಸ್ಕಾರ ರೂಪದಲ್ಲಿ ದೊರೆಯಿತು. ಇದರಿಂದ ನಿನ್ನ ಪತಿ ಕೈಗಳನ್ನು ಭದ್ರವಾಗಿ ಬಂಧಿಸು. ಏನಿದು ಪರಿಹಾಸ್ಯ ಅಣ್ಣ? ಪರ್ಯಾಸವಲ್ಲ ತಂಗಿ, ನೀನು ಶತ್ರುಗಳ ಇಡುಮುಡಿಯನ್ನು ಕಟ್ಟುವುದರಲ್ಲಿ ಪಂಡಿತಿಯಂತೆ. ಹಾಗೆ ನಿನ್ನ ಪತಿ ಕೈಗಳನ್ನು ಬಂಧಿಸುವುದು ಬರುವುದನ್ನು ನೋಡೋಣ. ಭೀಮಸೇನ ಸಂದೇಶವನ್ನು ಕೇಳಿ ಇಚ್ಛಿಸಿದರೆ ಈಗ ಎಲ್ಲರೂ ಕೇಳಿರಿ. ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಪ್ರಾಣೇಶ್ವರ, ಈಗ ನಿಮ್ಮ ಪರಾಕ್ರಮವನ್ನು ತೋರಿಸಿ. ಚೆನ್ನಾಗಿತ್ತು. ಈಗ ಸಮಾಧಾನವಾಯಿತು. ಈಗ ಎಲ್ಲರೂ ಕೇಳಿರಿ. ಈ ಭೀಮನನ್ನು ಬಂಧಿಸಿದ ಹಗ್ಗವು ಈ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅಣುವಾಗಿತ್ತು. ಯಾರು ಈ ಕಾರ್ಯ ಮಾಡಿದರು? ಇನ್ಯಾರು? ಆ ದುರ್ಯೋಧನು. ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಿದರೆ ಯಾರು ಆ ದುರಾತ್ಮರು? ದುರ್ಯೋಧನು ಆಜ್ಞೆ ಮಾಡಿದನು. ಆತ ದುರಾತ್ಮನಾದ ತಮ್ಮ ಈ ಕಾರ್ಯವನ್ನು ನಡೆಸಿದರು. ಇಂಥ ಸಾಹಸ ಮತ್ತೆನ್ಯಾರಿಗೆ ಸಾಧ್ಯ? ಪಾಂಚಾಲಿ, ನನ್ನ ಕರಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ಆ ದುರಾಭಿಮಾನ ಶಿಖರವನ್ನು ಮುಟ್ಟಿದೆ. ನಮ್ಮ ಪ್ರಿಯ ಬಂಧುವಾದ ಯಾದವಾಗ್ರಣಿಯನ್ನು ಆ ಕುನ್ನಿ ಕೌರವನು ಈ ರೀತಿ ಅಪಮಾನ ಪಡಿಸಿದ್ದಾನೆ. ಧನಂಜಯ, ಅಗ್ರಜ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ, ದುರ್ಯೋಧನ ಕೊಟ್ಟ ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಹೇಳುವನು ಕೇಳು. ದುಡುಕುತ್ತ ನುಡಿದ ಕೌರವನು ಹಿಡಿಂಬ ಪತಿಯೇಕೆ. ದುಡುಕುತ್ತ ನುಡಿದ ಕೌರವನು ಹಿಡಿಂಬ ಪತಿಯೇಕೆ. ಕಡೆಗೂ ಎತ್ತಲ ನೈವೆ ಒಡೆನು ನಾರಾಯ. ಕಡೆಗೂ ಎತ್ತಲ ನೈವೆ ಒಡೆನು ನಾರಾಯ. ಐವರಿಗೈದು ಗ್ರಾಮವ ಕೊಡೆನು
ಇಷ್ಟು ಮಾತ್ರವಲ್ಲ, 5 ಮಾರು ಭೂಮಿಯನ್ನು ಕೊಡಲು ಒಪ್ಪಲಿಲ್ಲ. ನೀನು ಸಂಧಿ ಅಪೇಕ್ಷವಾದರೆ ಅದು ದೊರೆಯುವುದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಸಮ್ಮುಖದಲ್ಲಿ ಎಂದು ನುಡಿದೇ ಬಿಟ್ಟ. ಈಗ ನಿಮ್ಮಿಷ್ಟ ಬಂದಂತೆ ಮಾಡಬಹುದು. ಪರಮಾತ್ಮ, ಈ ಸಂದೇಶಕ್ಕೆ ಉಳಿದಿರುವುದು ಒಂದೇ, ಅದು ಯುದ್ಧ. ಪರಮಾತ್ಮ, ನೀವು ತಿಳಿದಿರುವೆ ನಾನು ಈ ಯುದ್ಧವನ್ನು ಬಯಸಿದನಲ್ಲವೆಂದು. ಪಾಂಚಾಲಿ, ನನ್ನ ಕರಗಳನ್ನು ಬಿಡಿಸು. ಅಗ್ರಜ, ನನ್ನ ಕರಗಳನ್ನು ಬಿಡಿಸು. ಧನಂಜಯ, ಕೃಷ್ಣ, ನೀನೆಲ್ಲಿ ಬಿಡಿಸುವೆ ನನ್ನ ಕರಗಳನ್ನು? ನಾನೇ ಬಿಡಿಸಿಕೊಳ್ಳುವೆನು. ಹರ ಹರ ಮಹಾದೇವ್. ಎಲ್ಲಿ ನನ್ನ ಗದೆ? ಈಗೆಲ್ಲರೂ ಕೇಳಿರಿ ಈ ಭೀಮನ ಶಪಥವನ್ನು. ಕಾರ್ಮೋಡ ಗುಡುಗಿ ಗುಡುಗಿ ಚದುರಲಿ, ಈ ಭೂಮಿ ನಡಗಿ ನಡಗಿ ಬಿರಿ, ಹೊಕ್ಕಿನ ಪಥದಲ್ಲಿ ಸಪ್ತ ಸಾಗರವೇ ಬೋರ್ಗರೆಯಲಿ. ಕಾರ್ಮೋಡ ಗುಡುಗಿ ಗುಡುಗಿ ಚದುರಲಿ, ಈ ಭೂಮಿ ನಡಗಿ ನಡಗಿ ಬಿರಿ, ಹೊಕ್ಕಿನ ಪಥದಲ್ಲಿ ಸಪ್ತ ಸಾಗರವೇ ಬೋರ್ಗರೆಯಲಿ. ಗುರುವರ ತಿರವನ್ನು ಕಡಿಯದ ಬಿಡನ, ಗುರುವರ ತಿರವನ್ನು ಕಡಿಯದ ಬಿಡನ, ದರದಿ ಗಂಟದಲ್ಲಿ ಮೊಳಗಿದ್ದ ವಿಜಯವ, ದರದಿ ಗಂಟದಲ್ಲಿ ಮೊಳಗಿದ್ದ ವಿಜಯವ. ಗುರುಕುಲವ ಕಡಿದಿಡುವೆ, ಗುರುಕುಲವ ಕಡಿದಿಡುವೆ, ದುರುಳ ಕೌರವರ ಪರಿಪರಿವಿಸದೆ, ದುರುಳ ಕೌರವರ ಪರಿಪರಿವಿಸದೆ. ಕಾರ್ಮೋಡ ಗುಡುಗಿ ಗುಡುಗಿ ಚದುರಲಿ, ಈ ಭೂಮಿ ನಡಗಿ ನಡಗಿ ಬಿರಿ, ಹೊಕ್ಕಿನ ಪಥದಲ್ಲಿ ಸಪ್ತ ಸಾಗರವೇ ಬೋರ್ಗರೆಯಲಿ. ಈಗೆಲ್ಲರೂ ಕೇಳಿರಿ ಈ ಭೀಮನ ಶಪಥವನ್ನು. ನಾನು ವಾಯುದೇವನ ಅಂಶದಿಂದ ಜನಿಸಿದ್ದೇ ನಿಜವಾಗಿದ್ದರೆ, ವೀರಮಾತೆ ಕುಂತಿ ದೇವಿಯ ಸ್ತನಪಾನ ಮಾಡಿದ್ದೇ ಸತ್ಯವಾಗಿದ್ದರೆ, ನಾಳೆ ನಡೆಯುವ ಘೋರ ಯುದ್ಧದಲ್ಲಿ ಆ ಕೂಳ ಕೌರವರ 99 ಮಂದಿ ಸಹೋದರರು ಸಮೂಲವಾಗಿ ನಾಶ ಮಾಡಿ ಆ ದುರುಳ ದುಶ್ಯಾಸನ ವಕ್ಷಸ್ಥಳವನ್ನು ಬಯಲು ಆತನ ಗುಂಡಿಗೆಯ ಬಿಸಿರಕ್ತದಿಂದ ಮಡದಿ ಪಾಂಚಾಲಿಯ ಬಿಡುಮುಡಿಯನ್ನು ಕಟ್ಟುವೆನು. ಆ ದರ್ಪದ ದುರ್ಯೋಧನ ತೊಡೆಯನ್ನು ಈ ನನ್ನ ಗದಗದಾ ದಂಡದಿಂದ ಮುರಿದು ಆತನ ರಾಜಕಿರೀಟವನ್ನು ನನ್ನ ಎಡಗಾಲಿನಿಂದ ಒತ್ತು 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 ಪುಡಿ ಪುಡಿ ಮಾಡದೆ ಹೋದರೆ ನನಗತಿ ಭಯಂಕರವಾದ ನರಕವೇ ಪ್ರಾಪ್ತವಾಗಲಿ. ವಾಸುದೇವ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಭೀಮಸೇನ, ಭೀಮಸೇನ, ವಾಸುದೇವ, ಆ ಕಣ್ಣನ ಶಿರಸ್ಸನ್ನು ಭೂಮಿಗೆ ನುಡಿಸುವೆನು. ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಸಪ್ತಾಶ್ವರತವಾರೂಢಂ ಪ್ರಚಂಡಂ ಕಶ್ಯಪಾ ಶ್ವೇತಪದ್ಮಧರಂ ದೇವಂ तं ಸೂರ್ಯಂ ಪ್ರಣಮಾಮ್ಯಹಂ. तं ಸೂರ್ಯಂ ಪ್ರಣಮಾಮ್ಯಹಂ. हे भगवान भास्कर, ಅರಿಯಲಾರದ ಘೋರ ಸಂದೇಹದಾಬ್ದಿಯೊಳೊಳಗಿವೆ, ಅರಿಯಲಾರದ ಘೋರ ಸಂದೇಹದಾಬ್ದಿಯೊಳೊಳಗಿವೆ, ಮನದಿ ಮೂಡಿದ ಅಂಧಕಾರವ. ಹೇ ಭಕ್ತ, ಮನದಿ ಮೂಡಿದ ಅಂಧಕಾರವ
ಪರಮಾತ್ಮನು ಹೇಳಿದ ಸ್ಥಾನವೂ ಇದೆ. ಇಲ್ಲಿ ನನ್ನ ಜನ್ಮ ರಹಸ್ಯವು ತಿಳಿಯುವೆಂದು ಹೇಳಿದನು. ಓ ಸೂರ್ಯದೇವಾಯ ನಮಃ. ಸೂರ್ಯದೇವಾಯ ನಮಃ. ಕರ್ಣ ಕರ್ಣ, ಯಾರು ಯಾರು ತಾಯಿ ನೀನು? ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ಯಾರಮ್ಮ ನೀನು? ಕರ್ಣ, ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿಯಾದ ಸೂರ್ಯದೇವನು ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು. ಈ ನಿರ್ಭಾಗ್ಯಳನ್ನು ಅಮ್ಮ, ನೀನು ಏನು ಹೇಳುತ್ತೀರೋ ನಾ ಬೇರೆ ಕಾಣಲು. ಆದರೆ ನಿನ್ನ ಕಣ್ಣುಗಳಲ್ಲಿನ ಆ ಕರುಣಾದೃಷ್ಟಿಯು ನನ್ನ ಮನಸ್ಸಿನ ಹಿಮವನ್ನು ಕರಗಿಸಿದೆ. ಈ ನಿನ್ನ ಧ್ವನಿಯು ನನ್ನ ಹೃದಯ ಅಂತರಾಳದಲ್ಲಿ ನೆಲೆಗೊಂಡು ಮರೆತು ಹೋಗಿದ್ದ ಆ ಚಿಕ್ಕಂದಿನ ನೆನಪುಗಳು ಪುನಃ ಚೇತರಿಸ್ತವೆ. ಯಾರು ತಾಯಿ ನೀನು? ನನ್ನ ಜನ್ಮ ರಹಸ್ಯವನ್ನು ತಿಳಿಸಬಲ್ಲೆಯಾ? ಕರ್ಣ, ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು ಮಗನೇ. ಕುಂತಿ ನನ್ನ ಹಣದ ಮಾತೆ, ನನ್ನ ಎತ್ತ ತಾಯಿ. ಈಗೋ ತಾಯಿ ನಿನಗೆ ನಮಸ್ಕರಿಸುವನು. ಕೀರ್ತಿಶಾಲಿಯಾಗು ಕಂದ, ಕೀರ್ತಿಶಾಲಿಯಾಗು. ಎಂತಹ ಕೀರ್ತಿ ಅಮ್ಮ ನನ್ನದು. ಅಮ್ಮ ನೀನೇನಾ ನನ್ನ ಅಡೆದ ಮಾತೆಯೋ. ನದಿಯೊಳಗೆ ದೂಡಿದೆ ಮಾತೆಯೇ ಮಮತೆ
ಅಮ್ಮ, ನಾನು ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾಲಯದಲ್ಲಿ ತೇಲಿ ಬಿಡದು ನಾನು ಮಾಡಿದ ಅಪರಾಧವೇನಮ್ಮ? ಅಮ್ಮ, ಈ ಪಾಪಿ ದೇಹವನ್ನ ಅಲ್ಲಿನ ಜಲಚರಾದಿಗಳಾದರೂ ತಿನ್ನದೇ ಬಿಟ್ಟವಲ್ಲ ಕುಮಾರ. ಅಮ್ಮ, ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ಮರಿಗಳನ್ನ ಎಷ್ಟು ಪ್ರೀತಿ ಮಮತೆ ಮಮಕಾರದಿಂದ ಸಾಕಿಸರು. ಹೀಗಿರುವಲ್ಲಿ ಈ ಪ್ರಪಂಚವೇ ನನ್ನನ್ನು ಸೂತ ಈನ ನೀಚ ಕುಲವೆಂದು ಹೀಯಾಳಿಸುತ್ತಿರುವಾಗ ಅದೆಲ್ಲವನ್ನು ಒಂದೇ ಒಂದು ಮಾತಿನಿಂದ ಬಗೆಹರಿಸಬಹುದಾಯ್ತಲ್ಲಮ್ಮ. ನೀನು ಏಕೆ ತಾಯಿ ಸುಮ್ಮನಿದ್ದೆ? ಏಕಮ್ಮ ನಿರ್ದಯಳಾದೆ? ಏಕೆ ನಿರ್ದಯಳಾದೆ? ಮಾತನಾಡು ತಾಯಿ, ಹೋಗಲಿ ಬಿಡು. ನೀನು ನನ್ನ ಎತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ಪರಮ ಪಾಪಿ ಆಗುವೆನು. ಈಗಲಾದರೂ ಈ ಮಗನ ನೆನಪಾಯ್ತಲ್ಲ, ಕರುಣೆ ತೋರಿದೆಯಲ್ಲಮ್ಮ, ಕರುಣೆ ತೋರಿದೆಯಲ್ಲ. ಕರ್ಣ, ಮಾತನಾಡಬಾರದು ಮಗನೇ. ಅಮ್ಮ, ನೀನು ಹೀಗೆಲ್ಲ ಮಾತನಾಡಬಾರದು. ಮೊದಲೇ ನೊಂದು ಹೋಗಿರುವ ಈ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ಹಿರಿಯುತ್ತಿವೆ ಕರ್ಣ. ಚಿಕ್ಕಂದಿನಿಂದ ಇಂದಿನವರೆಗೂ ನೀನು ಅನುಭವಿಸಿರುವ ಕಷ್ಟಗಳಿಗೆಲ್ಲ ನಾನೇ ಕಾರಣಳು. ಪಾಪಿಯಾದ ಈ ನಿನ್ನ ತಾಯಿಯನ್ನು ಕ್ಷಮಿಸಿ ಬಿಡು ಮಗನೇ. ಅಮ್ಮ, ಈ ರೀತಿ
ಮಾತನಾಡುವುದು ಬಾಲಕನಾದ ನನಗೆ ಶ್ರೇಷ್ಠವಲ್ಲ. ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನೇನು ತಾನೇ ಮಾಡಿಯ. ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರೇ ಪುಣ್ಯವಂತರು. ಈ ಪಾಪಿಗೆ ಅಂತ ಪುಣ್ಯ ಎಲ್ಲಿಂದ ಲಭಿಸಬೇಕು ತಾಯಿ, ಎಲ್ಲಿಂದ ಲಭಿಸಬೇಕು? ಕರ್ಣ, ಆದದ್ದು ಆಗಿ ಹೋಯಿತು ಮಗನೇ. ಈಗಲಾದರೂ ನಿನ್ನ ಸಹೋದರರಾದ ಪಾಂಡವರೊಡನೆ ಸೇರಿ ರಾಜ್ಯ ಭಾರವನ್ನು ಮಾಡುವೆಯಂತೆ. ನಡೆ ಕಂದ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾದ್ರೂ ಕೇಳು ತಾಯಿ. ನಾನು ಜೀವಿಸುವವರೆಗೂ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೇನಮ್ಮ. ಹಾಗೆನ್ನ ಬೇಡ ಕಂದ, ಹಾಗೆನ್ನ ಬೇಡ. ನಿನ್ನ ಹೆತ್ತ ತಾಯಿಯಾದ ನಾನು ಇದೋ ಇದೋ ಮಗನೇ ನಿನ್ನಲ್ಲಿ ಸೆರೆಗೊಡ್ಡಿ ಭಿಕ್ಷೆ ಬೇಡುತ್ತಿರುವೆನು. ಪಾಂಡವರಲ್ಲಿನ ಭೈರವವನ್ನು ತೊರೆದು ಅವರೊಡನೆ ಕೂಡಿ ಬಾಳು, ಸೌಭ್ರಾತೃ ದಾನ ಮಾಡು ಕರ್ಣ. ಅಮ್ಮ, ನೀನು ವೀರಮಾತೆ, ನೀನೇ ಹೇಳು. ಪೊರೆದಾತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಈತನ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ಕೊಲೆ ಪಾತಿಯಿಂದಲೂ ಕಡೆಯಾಗದುವೆ. ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳಿದುವೆ. ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಅಪಮಾನದಿಂದ ಹೇ ಕರ್ಣ, ಪಾಪಿ ಕರ್ಣ ಎಂದು ಶಪಿಸುವುದಿಲ್ಲವೇ? ಇಂತಹ ಸನ್ನಿವೇಶದಲ್ಲಿ ನೀನೇ ಹಿತಬೋಧನೆ ಮಾಡುತ್ತಾಯಿ. ನಿಶ್ಚಯ ಕಂದ, ನಿಶ್ಚಯ. ಆದರೆ ಪಾಂಡವರು ನಿನ್ನ ಬೆನ್ನು ಬಿದ್ದ ಸಹೋದರರಲ್ಲವೇ ಕರ್ಣ? ಅವರ ಕ್ಷೇಮವೇ ನಿನ್ನ ಕ್ಷೇಮವಲ್ಲವೇ ಮಗನೇ? ನೀವಾರು ಜನರು ಸೇರಿ ರಾಜ್ಯ ಭಾರ ಮಾಡುವುದನ್ನು ನಾನು ನೋಡಿ ಸಂತೋಷ ಪಡಬಾರದೆ ಕರ್ಣ? ಅಮ್ಮ ಅಮ್ಮ ಅಮ್ಮ, ಇದುವರೆಗೂ ಸಹೋದರನೆಂಬ ಭಾವನೆ ನನಗಿರಲಿಲ್ಲ. ನನ್ನ ತಪ್ಪೇನು ತಾಯಿ, ನೀನೇಕೆ ಚಿಂತಿಸುವೆ? ಹೇಳುವನು ಕೇಳು. ಪಾಂಡವರ ಪ್ರಾಣ ತನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳ್ತಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲಿಯುವುದು? ಬಿಡುತ್ತಾಯಿ ಚಿಂತೆಯನ್ನು. ಲೋಕೈಕ ವೀರನಾದ ನೀನು ನಿನ್ನೊಡನೆ ಆ ನೀಚನಾದ ದುರ್ಯೋಧನನಿರುವಾಗ ನಾನು ಭಯಪಡದೆ ಹೇಗೆ ಜೀವಿಸಲಿ ಮಗನೇ? ಕರ್ಣ, ಅಮ್ಮ ಕಂದ, ಹೇಳ್ತಾಯಿ. ಈ ಯುದ್ಧದಿಂದಲಾದರೂ ಪರಾನ್ಮುಖನಾಗುವೆಯಾ ಮಗನೇ? ಅಮ್ಮ, ಈ ಕರ್ಣನು ಅಂತ ನೀಚನಲ್ಲ ತಾಯಿ. ಪೌರುಷವಿರುವವರೆಗೂ ಹೋರಾಡಿ ನನ್ನ ಸ್ವಾಮಿಗಾಗೇ ಮಡಿವೆನು. ನನ್ನ ಸ್ವಾಮಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ? ಪ್ರಪಂಚವೇ ದೂಡಿ ಬಿಟ್ಟಿರುವಾಗ ಬಲು ಮಮತೆಯಿಂದ ಸಾಕಿ ಸಲುಹಿದನವೇ. ಕುಲಹೀನನಾದ ನನ್ನ ಉದ್ಧಾರ ಮಾಡಿ ಒಂದು ರಾಜ್ಯದ ಅಂಗಾಧಿಪತಿಯನ್ನಾಗಿ ಮಾಡಿ ಗೌರವಿಸಿದಲ್ಲವೇ? ಪ್ರಾಣದ ಪ್ರಾಣದಂತೆ ಹೃದಯದ ಸಕದಂತೆ ನನ್ನನ್ನು ಕಾಪಾಡಿದಲ್ಲವೇ? ಈಗ ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನ ತೊರೆದರೆ ಕೊಲೆ ಪಾತಕಿಯಿಂದಲೂ ಕಡೆಯಾಗುವುದಿಲ್ಲವೇ? ಕ್ಷತ್ರಿಯ ವೀರಲ್ಲ ನನ್ನ ದೂಷಿಸುವುದಿಲ್ಲವೇ? ಪರಮಾತ್ಮ ಮೆಚ್ಚುವನೆ. ಸರ್ವತಾ ಆಗದ ಹೊರತಾಯಿ ಈ ಯುದ್ಧದಲ್ಲಿ ನಾನು ಪರಮುಖನಾಗಲಾರೆ. ಹೋಗಲಿ ಬಿಡು ಕರ್ಣ. ಈ ಯುದ್ಧದಿಂದ ನೀನು ಪರಾನ್ಮುಖನಾಗದಿದ್ದರೂ ಬೇಡ ಕರ್ಣ. ಅಮ್ಮ, ನಾಳಿನ ರಣರಂಗದಲ್ಲಿ ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡ ಮಗನೇ. ಅವರನ್ನು ಉಳಿಸಿಕೊಡು ಕರ್ಣ, ಉಳಿಸಿಕೊಡು. ಅಮ್ಮ, ಎಂತಹ ಸ್ವಾರ್ಥ ಮನದವಳಮ್ಮ ನೀನು. ಪಾಂಡವರು ನಿನ್ನ ಮಕ್ಕಳು, ನಾನು ಸೂತ ಪುತ್ರನಲ್ಲವೇ? ಕರ್ಣ, ಅಮ್ಮ, ಆಗಬಹುದು ತಾಯಿ, ಯಾರನ್ನಾದರೂ ಉಳಿಸನು. ಆದರೆ ನನ್ನ ಪರಮವೈರಿ ಅರ್ಜುನನ್ನು ಮಾತ್ರ ಉಳಿಸಲ್ಲ. ಹೌದು ಅಮ್ಮ. ಏನೆಂದು? ಅರ್ಜುನ ನಾನು ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು. ಅಮ್ಮ, ಅರ್ಜುನಿಂದ ನಾನೇ ಮೃತ್ಯು ಹೊಂದಿದರು, ನನ್ನಿಂದ ಅರ್ಜುನೇ ಮೃತ್ಯು ಹೊಂದಿದರು. ಈಗ 5 ಜನ ಮಕ್ಕಳು ಉಳಿದೇ ಉಳಿಯವರು. ಬಿಡದಾಯಿ ಚಿಂತೆಯನ್ನು. ಕರ್ಣ, ಅಮ್ಮ, ನಾನು ನಿನ್ನನ್ನು ಹೆಚ್ಚಿಗೆ ತೊಂದರೆಗೊಳಿಸಲಾರೆನು ಮಗನೇ. ಕಟ್ಟ ಕಡೆಯದಾಗಿ ನನ್ನದೊಂದೇ ಒಂದು ಮಾತನ್ನು ಕೇಳಿದೆನು, ನಡೆಸಿಕೊಡುವೆಯಾ ಕಂದ? ಅದೇನು ಕೇಳುತ್ತಾಯಿ, ಇದರಿಂದ ಆದರೂ ಎತ್ತ ತಾಯಿಯ ಋಣವು ತೀರಿಸುವಂತಾಗುವುದು. ಸತ್ಯವಾಗಿಯೂ ನಡೆಸಿಕೊಡುವೆಯಾ ಮಗನೇ? ಸತ್ಯವಾಗ ನಡೆಸಿಕೊಡುವೆನು. ಜನನಿ ನಿನ್ನ ಮಗನಿವನು ಉಸಿಯಾಡುವನೇನೋ. ಜನನಿ ನಿನ್ನ ಮಗನಿವನು
ಕಂದ ಎಂತಾದರೂ ಸರಿಯೇ ನಾ ಏನಾದರೂ ಸರಿಯೇ ನಡೆಯಿಸುವೆನು ನಿನ್ನ ನುಡಿಯ ಧರ್ಮದಾಣೆ ಧರ್ಮಜನಾಣೆ ನನ್ನಿ ಪಾದ ಕಮಲದಾಣೆ ಜನನಿ. ಅಮ್ಮ, ನಿನ್ನ ಮಾತನ್ನು ನಡೆಸಿಕೊಡುವ ಕಡು ಪಾಪಿಯಿಂದ ಭಾವಿಸ್ತೀಯ. ಅದೇನು ಕೇಳ್ತಾಯಿ ನಡೆಸಿಕೊಡುವೇನು. ಕರ್ಣ, ಆಯಸ್ಸಿರುವವರು ಯಾರಾದರೂ ಎಲ್ಲಿಯಾದರೂ ಬದುಕಿಕೊಳ್ಳಲಿ ಮಗನೇ. ಹೆತ್ತ ಹೊಟ್ಟಿಗೆ ಅದೇ ಸಂತೋಷವಲ್ಲವೇ ಕರ್ಣ? ಅಮ್ಮ, ನಾಳಿನ ರಣರಂಗದಲ್ಲಿ ರಣರಂಗದಲ್ಲಿ ತೊಟ್ಟ ಬಾಣವ ತೊಡದಿರು ಮಗನೇ, ಕಟ್ಟ ಕಡೆ ತನಕ ಕರ ಮುಗಿದು ಬೇಡುವೆ ಮಂಜಿನ ಮಾತೆ ನೀನೆ ಪ್ರಾಣ ಪದಕ. ಹೌದು ಕರ್ಣ. ತೊಟ್ಟ ಬಾಣವ ತೊಡದಿರು ಮಗನೇ, ಕಟ್ಟ ಕಡೆಯ ತನಕ ಕರ ಮುಗಿದು ಬೇಡುವೆ ಮಂಜಿನ ಮಾತೆ ನೀನೆ ಪ್ರಾಣ ಪದಕ. ಸಹಜಾತರಂ ಪೊರೆಯೈಸುವರ. ಸಹಜಾತರಂ ಪೊರೆಯೈಸುವರ. ಪಾಂಡವರಿಗೆ ಸಹೋದರ. ಪಾಂಡವರಿಗೆ ಸಹೋದರ. ಬೇಡುವೆ ಭಿಕ್ಷೆಯನ ನೀಡು ನೀ ಅಭಿವಚನ. ಬೇಡುವೆ ಭಿಕ್ಷೆಯನ ನೀಡು ನೀ ಅಭಿವಚನ. ಅಭಿವಚನ ಅಭಿವಚನ. ಹೌದು ಮಗನೇ, ನಾಳಿನ ರಣರಂಗದಲ್ಲಿ ರಣರಂಗದಲ್ಲಿ ನೀನದೆಂತಹ ಕಠಿಣ ಪ್ರಸಂಗ ಬಂದರು ಒಮ್ಮೆ ತೊಟ್ಟ ಬಾಣವನ್ನು ಪುನಃ ತೊಡದಿರುತ್ತಲ್ಲ. ಎಂತಹ ಮಾತನ್ನು ಕೇಳಿಬಿಟ್ಟೆ ತಾಯಿ, ಎಂತಹ ಮಾತನ್ನು ಕೇಳಿಬಿಟ್ಟೆ. ಹೋ ಮಿತ್ರ ಸುಯೋಧನ, ಈಗಲೀಗ ನೀನು ಕೇಳ್ತೆ, ಈಗಲೀಗ ನೀನು ಕೇಳ್ತೆ. ಸೂರ್ಯ ಚಂದ್ರಾದಿಗಳಿರ, ಅಷ್ಟ ದಿಕ್ಪಾಲಗಳಿರ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಿ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಿ. ಇಂದ್ರನು ಮೋಸದಿಂದ ನನ್ನ ಕವಚವನ್ನು ಅಪ್ಪರಿಸನು. ಆ ವಿದುರನು ನಿನ್ನ ದುರಾಷ್ಟಕ್ಕೆ ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನಾದರೂ ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಎತ್ತ ತಾಯಿ ನನ್ನ ಬಳಿಗೆ ಬಂದು ತೊಟ್ಟ ಬಾಣವನ್ನು ಪುನಃ ತೊಡಬೇಡ ವಾಗ್ದಾನವನ್ನು ಪಡೆದಳು. ಆಗಲಿ ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡಲಿ. ಪೌರುಷವಿರುವವರೆಗೂ ಹೋರಾಡಿ ಆ ನನ್ನ ಸ್ವಾಮಿಗಾಗೇ ಮರೆಯಲು ಉಳಿದಿದ್ದು ದೈವವಿಚ್ಛೆ. ಅಮ್ಮ, ನೀನು ಹೋಗಿ ಬಾ ತಾಯಿ. ಶ್ರೀಕೃಷ್ಣ ಪರಮಾತ್ಮನ ಕುಡಿಲೋಪಾಯವು ಫಲಿಸಿ ಈ ಯುದ್ಧದಲ್ಲಿ ನನಗೆ ಖಂಡಿತವಾಗಿ ವಿಜಯವಿಲ್ಲ. ನಿಮ್ಮೆಲ್ಲರ ಸಂತೋಷ ಇದ್ದಂತಾಗಲಿ. ಹೋಗಿ ಬಾ ತಾಯಿ. ಕರ್ಣ, ನೀನು ತೊಟ್ಟ ಬಾಣವನ್ನು ತೊಡುವುದಿಲ್ಲವೆಂದು ಹೇಳಿದ ಮಾತಿನಲ್ಲಿ ಸಂದೇಹವಿಲ್ಲ ತಾನೇ? ಅಮ್ಮ, ನೀನೆತ್ತ ಮಗನ ಮೇಲೆ ನಿನಗೆ ಸಂದೇಹವೇ? ಎತ್ತ ಕರುಣಿನ ಬಾಧೆಯನ್ನು ಸತ್ಯ ಸಾಕ್ಷಿ ಧರ್ಮವನ್ನು ಬಿಡಲು ಕಟ್ಟ ಕಡೆಯೋ ಕರ್ಮದಾದಿಗೆ ಕಾಲಿಡಲು ಇದೋ ಕೊಡುವೆನು ಭಾಷೆಯನು ಬಿಡು ಚಿಂತೆಯ ಜನನಿ ಜನನಿ. ಅಮ್ಮ, ಕರ್ಣ,
ನಡೆಸಿಕೊಡು ತಾಯಿ. ಕಡೆಯದಾಗಿ ನನ್ನೊಂದು ಮಾತನ್ನು ನಡೆಸಿಕೊಡುವ ತಾಯಿ. ಕರ್ಣ, ಹೆತ್ತ ಮಗನ ಮಾತನ್ನು ನಡೆಸಲಾರದಂತಹ ಪಾಪಿ ಎಂದು ಭಾವಿಸಿದೆಯಾ? ಅದೇನು ಹೇಳು ಮಗನೇ. ಅಮ್ಮ, ಹೆತ್ತ ತಾಯಿಯ ಪ್ರಥಮ ದರ್ಶನವು ಹಿಂದೆ ಆಯಿತು, ಅಂತಿಮ ದರ್ಶನವು ಹಿಂದೆ ಎಂದು ತೋರುತ್ತೆ. ಕರ್ಣ, ಅಮ್ಮ, ಈ ಯುದ್ಧ ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲೂ ಹೇಳಬೇಡ ತಾಯಿ. ಅಮ್ಮ, ನಾನೊಂದು ವೇಳೆ ಈ ಯುದ್ಧದಲ್ಲಿ ಮೃತನಾದರೆ ಹಾಗೆನ್ನ ಬೇಡ ಮಗನೇ. ಸತ್ಯ ಸಂಧಾನನಾದ ಆ ಧರ್ಮರಾಯ ನನ್ನ ಉತ್ತರ ಕ್ರಿಯಾದಿಗಳನ್ನು ನಡೆಸಿಕೊಡಬೇಕೆಂದು ಪ್ರಾರ್ಥಿಸುವಿನಮ್ಮ, ಪ್ರಾರ್ಥಿಸುವಿನ ತಾಯಿ. ಎಂತಹ ಮಾತುಗಳನ್ನು ಕೇಳಿಬಿಟ್ಟೆ ಮಗನೇ, ಎಂತಹ ಮಾತುಗಳನ್ನು ಕೇಳಿಬಿಟ್ಟೆ. ಅಯ್ಯೋ ದೈವವೇ, ಇಷ್ಟೊಂದು ಸಂಕಟ ನಾಶಗಳಿಂದಾಗಿ ಈ ಸಾಮ್ರಾಜ್ಯ ಸಂಸ್ಥಾಪನೆಯಾಗುವುದಾದರೆ ಪರಮೇಶ್ವರ ಪರಮೇಶ್ವರ ಅಂತಹ ಸಾಮ್ರಾಜ್ಯವೇ ನಾಶವಾಗಿ ಹೋಗಲಿ. ಅಮ್ಮ, ಅಮ್ಮ, ನಿನ್ನ ಮೊಗವನು ಈ ಯುಗದಿ ಕಾಣಲಾಗುವುದೇ ಎಂದು. ಅಮ್ಮ, ಅಮ್ಮ, ನಿನ್ನ ಮೊಗವನು ಈ ಯುಗದಿ ಕಾಣಲಾಗುವುದೇ ಎಂದು ಬಗೆ ಬಗೆಯೊಳು ನಮ್ಮದು ಕಣ್ಣೀರಗರೆ. ಅಮ್ಮ, ಬಗೆ ಬಗೆಯೊಳು ನಮ್ಮದು ಕಣ್ಣೀರಗರೆ. ಅಮ್ಮ ಜನನಿ ಹೋಗಿ ಬರುವೆಯಾ? ಅಮ್ಮ ಹೋಗಿ ಬರುವೆಯಾ? ಯುಗದಿ ಕಾಣಲಾಗುವುದೇ ಎಂದು ಮಗನೇ ಯುಗದಿ ಕಾಣಲಾಗುವುದೇ ಎಂದು ಬಗೆ ಬಗೆಯೊಳು ನೊಂದು ಕಣ್ಣೀರಗರೆವೆ. ಬಗೆ ಬಗೆಯೊಳು ನೊಂದು ಕಣ್ಣೀರಗರೆವೆ ಮಗನೇ. ಕಂದ ಹೋಗಿ ಬರುವೆನಾ ಮಗನೇ, ಹೋಗಿ ಬರುವೆನಾ? ಹೋಗಿ ಬರುವೆಯಾ? ಅಮ್ಮ ಹೋಗಿ ಬರುವೆಯಾ? ಹೋಗಿ ಬರುವೆನಾ ಮಗನೇ, ಹೋಗಿ ಬರುವೆನಾ? ಅಯ್ಯೋ, ಪ್ರಪಂಚದಲ್ಲಿ ದೈವಾನುಕೂಲವಿಲ್ಲದರು ಬದುಕಿದ್ದು ವ್ಯರ್ಥವೇ. ಅರಿತವರ್ಯಾರ ವಿಧಿ ನಿನ್ನ ಮಾಯೆಯ, ಬಲ್ಲವರ್ಯಾರ್ಯಾರೋ ದೇವಾ ಅರಿಯಲ ಸಾಧ್ಯವೋ? ಅರಿತವರ್ಯಾರ ವಿಧಿ ನಿನ್ನ ಮಾಯೆಯ, ಬಲ್ಲವರ್ಯಾರ್ಯಾರೋ ದೇವಾ ಅರಿಯಲ ಸಾಧ್ಯವೋ? ಮಾನವರಾಗಿ ಜನಿಸಿರುವವರು ಯಾರಾದರೂ ಸುಖಿಯಾಗಿ ಹರೇ. ಮಾನವರಾಗಿ ಜನಿಸಿರುವವರು ಯಾರಾದರೂ ಸರಿ ಸುಖಿಯಾಗಿ ಹರೇ. ಭೋಗವಿದ್ದರೂ ಸರಿ
ಕ್ಷಮಿಸಿ ನೀನವರ ನೋಡಿ ನಗಬೇಕು. ಅರಿತವರ್ಯಾರೋ ಇದೆ ನಿನ್ನ ಮಾಯೆಯ ಬಲ್ಲವರ್ಯಾರೋ ದೇವಾ ಅರಿಯಲ ಸಾಧ್ಯವೋ. ವಿಧಿ 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 ವಿಜಯ ಜಗದಲ್ಲಿ ಕೈ ನೆರವಿ ರಣಭುವಿಯ ಪರಿಯ ವಿಜಯ. ಪರಮಾತ್ಮ ವಿಜಯ ವಿಜಯ ಜಗದಲ್ಲಿ ಕೈ ನೆರವಿ ರಣಭುವಿಯ ಪರಿಯ ವಿಜಯ. ಮಹಾಪೀಠರ ಜಯ ಸ್ವಲ್ಪರ ಸಹಸ್ರಪಾಲ ಭಯಂಕರ. ಮಹಾಪೀಠರ ಜಯ ಸ್ವಲ್ಪರ ಸಹಸ್ರಪಾಲ ಭಯಂಕರ. ಮಹಾರಥಿಕ ಬಹುಪದಾಧಿಪರಿವತ ಮಹಾರಥಿಕ ಬಹುಪದಾಧಿಪರಿವೃತ ಮಹಾಚಾರಿ ಭಟ ಸಮರ್ಥಾನ ವಿಜಯ ವಿಜಯ ಶವದಲ್ಲಿ ಕೈ ನೆರವಿ ರಣಭುವಿಯ ಪರಿಯ ವಿಜಯ. ಅಹಿತ ನಿವಹಯುತ ಪುರುಷ ಗಜ ಸಹಿತ ನರವ ವಿಭವ. ಅಹಿತ ನಿವಹಯುತ ಪುರುಷ ಗಜ ಸಹಿತ ನರವ ವಿಭವ. ತುಹಿನ ರೋಚಿ ಕುಲ್ಲ ಮಹಾಪಿಲಿಕಿಲ್ಲ. ತುಹಿನ ರೋಚಿ ಕುಲ್ಲ ಮಹಾಪಿಲಿಕಿಲ್ಲ. ಸುಖಭರಿತ ಗುರು ವಿಷಯ ಪರಿದಲಿತ. ಸುಖಭರಿತ ಗುರು ವಿಷಯ ಪರಿಕಲಿತ. ಸುಖಭರಿತ ಗುರು ವಿಷಯ ಪರಿಕಲಿತ. ವಿಜಯ ವಿಜಯ ಜವದೊಳಿ ಕೈ ನೆರವಿ ರಣಭುವಿಯ ಪರಿಯ ವಿಜಯ. ಪರಮಾತ್ಮ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ವೀರನೊಂದು ಸಾರಿ ನೋಡುವೆನು. ದುರ್ಯೋಧನನ ಹಿತಾಕಾಂಕ್ಷೆಯಿಂದ ಪ್ರಾಣಗಳನ್ನು ತೃಣಪ್ರಾಣಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತವಾಗಿರುವ ವೀರನೊಂದು ಸಾರಿ ನನಗೆ ತೋರಿಸು. ನಿನ್ನ ಇಚ್ಛೆ ಪಾರ್ಥ. ಇತ್ತ ನೋಡು, ಕೌರವನ ಚದುರಂಗ ಬಲ ಸಮೇತವಾದ ಪ್ರಚಂಡ ಚಂಡಮಾರುತದಂತೆ ಹುಲ್ಮಲಿತವಾದ ಸಾಗರದಂತೆ ಕಾಣುತ್ತದೆ. ಇತ್ತ ನೋಡು ಪಾರ್ಥ, ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸನರೊಡನೆ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವುದು. ಇತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಾಶ್ವಶೋಭಿತ ರಥದಲ್ಲಿ ಶ್ವೇತವಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವೇಶ್ವರನ ಸೇನಾಧಿಪತಿ ಭೀಷ್ಮ. ನರಗೂದಲಿನಂತೆ ತುಂಬಿದ ಅವನ ಮಸ್ತಕದಲ್ಲಿ ವಜ್ರಖಚಿತವಾದ ಅಧಿಕಾರದ ಮುಕುಟವು ಬೆಳಗುತ್ತಿರುವುದನ್ನು. ಯುದ್ಧವನ್ನು ಪ್ರಾರಂಭಿಸುವ ಮುನ್ನ ಆ ಮಹಾಪುರುಷನಿಗೆ ಒಂದು ಸಾರಿ ವಂದಿಸು. ಆಜ್ಞೆ ಮಾಧವ. ಬ್ರದರ್, ಹಲೋ. ಆಜ್ಞೆ ಮಾಧವ. ಭೀಷ್ಮಂ ಕುರು ಪಿತಾಮಹಂ ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸಿ. ವಾಸುದೇವ, ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸಮಯ. ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನಗೆ ತಿಳಿಸಬಲ್ಲನಾದರೆ ಇದೇನಿದು
ಅರ್ಜುನನ ಪತನವು ಅಥವಾ ಉದ್ಧಾನವು? ಮಿತ್ರ, ಏಕೆ ಏನಾಯಿತು? ವಿಚಲಿತನಾಗಿರುವೆ. ಪರಮಾತ್ಮ, ಸಮರದಿ ಸೆಣೆ ಸಾಧನ ಕೃಷ್ಣ, ಸಮರದಿ ಸೆಣೆ ಸಾಧನ ಕೃಷ್ಣ, ಸಮರದಿ ಸೆಣೆ ಸಾಧನ. ಗುರು ಬಾಂಧವರ ಶಿರಸೇರಿಸೆನ, ಗುರು ಬಾಂಧವರ ಶಿರಸೇರಿಸೆನ, ಗುರು ಬಾಂಧವರ ಶಿರಸೇರಿಸೆನ. ಅಪಭೋಗವ ಬಯಸಿ ಪಾತಕಿ ನಾನಾದೆ, ಅಪಭೋಗವ ಬಯಸಿ ಪಾತಕಿ ನಾನಾದೆ. ಸಮರದಿ ಸೆಣೆ ಸಾಧನ ಕೃಷ್ಣ, ಸಮರದಿ ಸೆಣೆ ಸಾಧನ ಕೃಷ್ಣ, ಸಮರದಿ ಸೆಣೆ ಸಾಧನ. ಜಾರುತ್ತಿದೆ ಗಾಂಡೀವ, ಸೊರುತ್ತಿದೆ ಕೈತಾಳು, ಜಾರುತ್ತಿದೆ ಗಾಂಡೀವ, ಸೊರುತ್ತಿದೆ ಕೈತಾಳು, ಜಾರುತ್ತಿದೆ ಗಾಂಡೀವ, ಸೊರುತ್ತಿದೆ ಕೈತಾಳು. ಮತಿಯಿಂದ ನಾನಾದೆ ಪಥವ ತೋರಿಸಬೇಡ, ಮತೀನ ನಾನಾದೆ ಪಥವ ತೋರಿಸಬೇಡ. ಸಮರದಿ ಸೆಣೆ ಸಾಧನ ಕೃಷ್ಣ, ಸಮರದಿ ಸೆಣೆ ಸಾಧನ ಕೃಷ್ಣ, ಸಮರದಿ ಸೆಣೆ ಸಾಧನ, ಸಮರದಿ ಸೆಣೆ ಸಾಧನ, ಸಮರದಿ ಸೆಣೆ ಸಾಧನ. ಪರಮಾತ್ಮ, ಅಂಗ ಪ್ರತ್ಯಂಗಗಳಲ್ಲಿ ಧಾರಣ ಜಾಲಿ, ಬೇಸಿಗೆ ಬಿಸಿಲಿನಿಂದ ಬೆಂದ ತಾವರಂತೆ ಮಖವು ಬಾಡಿರುವುದು. ಏನು ಹೇಳಲಿ ಕೃಷ್ಣ? ಅಂಗ ಪ್ರತ್ಯಂಗಗಳಲ್ಲಿ ಧಾರಣ ಜಾಲಿ, ಬೇಸಿಗೆ ಬಿಸಿಲಿನಿಂದ ಬೆಂದ ತಾವರಂತೆ ಮಖವು ಬಾಡಿರುವುದು. ಶರೀರದಲ್ಲಿ ಕಂಪನವು ರೋಮಾಂಚನವು ಹುಟ್ಟಿರುವುದು, ನಾಲಿಗೆಯು ಒಡಗುತ್ತಿರುವುದು, ಗಾಂಡಿವವು ನನ್ನ ಕೈಯಿಂದ ಕಳಚಿತು, ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ. ಏನು ಹೇಳಲಿ ಕೃಷ್ಣ? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು. ಜನರ ದಮನೆಗಳಲ್ಲಿ ಭರತ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದೆಂದು ಬಲ್ಲೆಯ ದೇವ. ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ವಧಿಸಲು ನನ್ನಿಂದಾಗದು. ರಥವನ್ನು ಹಿಂತಿರುಗಿಸಿ ದೇವ. ಜ್ಞಾತಿವತೆಗೆ ಗುರು ಹಿಂಸೆಗೆ ಕೈಯಾಕಲಾರೆನು ದೇವ. ಅರ್ಜುನ, ಇದೇನು ಈ ರೀತಿ ಹೇಳುತ್ತಿರುವೆ? ಈ ವಿಷಮಾವಸಾರದಲ್ಲಿ ಇಂತಹ ಕಲ್ಮಶ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಜನಿಸಿ ಅನಾರ್ಯನಂತೆ ವರ್ತಿಸುವೆ. ಇದು ಧರ್ಮಯುದ್ಧ, ನಿನ್ನ ಧರ್ಮವನ್ನು ಪಾಲನೆ ಮಾಡು. ಪರಮಾತ್ಮ, ಕುರು ಸೈನ್ಯದ ಕಡೆ ಒಂದು ಸಾರಿ ದೃಷ್ಟಿಸಿ ನೋಡು. ಭೀಷ್ಮರು ನನ್ನ ಗುರು ಪಿತಾಮಹರು, ಆಚಾರ್ಯ ದ್ರೋಣರು ನನಗೆ ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರು. ಪೂಜ್ಯಾರ್ಹರಾದ ಇವರ ಮೇಲೆ ಬಾಣಗಳನ್ನು ತೊಡಲು ನನ್ನಿಂದಾಗದು. ಯಾರು ಯಾರನ್ನು ವಧಿಸುವುದು? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ತನ್ನ ಅರಿದು ಹೋದ ಬಟ್ಟೆಗಳನ್ನು ಬಿಸಿಟು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮವು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸು. ಮರಣವು ದೇಹದ ನಾಶಪಾರ್ಥ. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರುವುದು. ಆಗಬೇಕಾದದ್ದಕ್ಕೆ ಮೂಢನಂತೆ ಚಿಂತಿಸಿ ಫಲವೇನು? ಇದು ಧರ್ಮಯುದ್ಧ, ನಿನ್ನ ಧರ್ಮವನ್ನು ಪಾಲನೆ ಮಾಡು. ಪರಮಾತ್ಮ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಪರಮಾತ್ಮ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುವುದು. ದುಸ್ಯಾಹ ಶ್ವೇತ್ಯಾದಿಕ್ಕಿಗಳಿಂದ ಸರ್ವಾಂಗಗಳು ನಿಶ್ವೇಷಿತವಾಗುವುದು. ನಾನು ಏಡಿಯಲ್ಲ, ಆದರೂ ಪಾಪ ಭೀತಿಯಿಂದ ಯುದ್ಧೋನ್ಮುಖನಾಗಿರುವೆ. ಯುದ್ಧದ ಹೊರತಾಗಿ ಮತ್ಯಾವ ಧರ್ಮವೂ ಇಲ್ಲವೋ? ಪಾರ್ಥ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಧರ್ಮ ಅವಲಂಬನವು ಅನರ್ಥಕಾರಿ. ನೆನಪಿರಲಿ,
ನೀನು ಈ ಯುದ್ಧದಿಂದ ನಿವೃತ್ತನಾದರೆ ನೀನು ನಿನ್ನ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ. ಪರಮಾತ್ಮ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮನಾಶವು ಧರ್ಮ ಸಂರಕ್ಷಣೆಯೋ ಧರ್ಮ ಸಂರಕ್ಷಣೆಯೋ ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯೂ ತೋರು ದೇವ. ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮತತ್ಪರನಾಗು. ಫಲಾಫಲಗಳನ್ನು ಚಿಂತಿಸದೆ ನೀನು ನಿನ್ನ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ. ಈ ನಿನ್ನ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನ್ಯಾರು? ಕರ್ಮಯೋಗಿ, ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ನಾವಿಬ್ಬರು ಇಹಲೋಕದಲ್ಲಿ ಅನೇಕ ಬಾರಿ ಜನ್ಮಗ್ರಹಣ ಮಾಡಿರು. ನಾನು ಜನ್ಮ ಜರಾರಹಿತನು, ಹವ್ಯಯಾತ್ಮನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಧರ್ಮದ ಪತನವು ಅಧರ್ಮದ ಉದ್ಧಾರವೂ ಆಗುವುದೋ ಆಗ ನಾನು ಈ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ ಇವು ನನ್ನ ಅವತಾರದ ಗುರುತುಗಳು. ಪರಮಾತ್ಮ, ನಿನ್ನ ಅವತಾರ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆಯಾದರೂ ಹೇಗೆ? ಉತ್ತರವನ್ನು ಕರುಣಿಸು ಮಹಾಮಹಿಮ. ನಾನು ಮಾಯಾರೂಪಿ, ಧರಿತ್ರಿ ಎನಿಸಿ ವಿಶ್ವ ಪ್ರಪಂಚವನ್ನೇ ವ್ಯಾಪಿಸಿರುವೆ. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯನಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನೇ ವ್ಯಾಪಿಸಿರುವೆನು. ಜಗತ್ತಿನ ಪ್ರಭಾವ ಪ್ರಳಯಗಳಿಗೆ, ಹೃದಯ ವಿನಾಶಕ್ಕೆ ನಾನೇ ಕಾರಣ. ಸರ್ವಶ್ರೇಷ್ಠ ಸರ್ವಾಂತರ್ಯಾಮಿಯೂ ಆದ ಪರವಸ್ತುವು ನಾನು. ನೀರಿನಲ್ಲಿ ರಸಾತ್ಮಕನು, ಸೂರ್ಯಚಂದ್ರರ ಕಾಂತಿಯೂ ನನ್ನದು. ವೇದಗಳಲ್ಲಿ ಓಂಕಾರವು ನಾನು, ಮನುಷ್ಯನ ಪೌರುಷವೂ ನಾನೇ. ದೇವತೆಗಳಲ್ಲಿ ಇಂದ್ರನು, ಪರ್ವತಗಳ ಮೇರುವು, ವೇದಗಳ ಸಾಮವು. ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಅದರಲ್ಲೊಂದು ಅಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳು ನಡೆಯುವು. ಪರಮಾತ್ಮ, ಈ ನಿನ್ನ ದಿವ್ಯವಾಣಿಯಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವು ಅರಿಯಿತು. ಯೋಗೀಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ತಥಾಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಆಹಾ, ಎಂತಹ ಭಯಾನಕ ರೂಪವಿದು! ಮಾನವನ ಕಣ್ಣುಗಳಿಂದ ನೋಡಲ್ಲ. ಶರಣರ ಪೊರೆಯೋ ಜೀವನ ನಿಧಿಯೇ, ಶರಣರ ಪೊರೆಯೋ ಜೀವನ ನಿಧಿಯೇ, ದಾರಿ ಕಾಣದೆ ನೊಂದು ಬಳಲಿದೆ. ದಾರಿ ಕಾಣದೆ ನೊಂದು ಬಳಲಿದೆ. ಶಾಂತಿಯ ತೋರಿಸಿ ರಾಧಾರಮಣ ಕರುಣಿಸು ನೀ. ನೋಡಲಾರೆ ಪ್ರಭು
ಭಯಾನಕ ರೂಪವಿದು. ಮಾನವ ಕಣ್ಣುಗಳಿಂದ ಇದನ್ನು ನೋಡಲಾರೆ. ಹೇ ಪರಮಾತ್ಮ, ನಿನ್ನ ಸೌಮ್ಯ ರೂಪವನ್ನು ಧಾರಣೆ ಮಾಡು. ತಥಾಸ್ತು ಪಾತ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಯುಗೇಯಾಮಿ ಯುಗೇ 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 ತಥಾಸ್ತು ಪಾರ್ಥ. ಗದಾ ಚಕ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ಪರಮಾತ್ಮ, ನಿನ್ನ ನುಡಿಗಳಿಂದ ಧನ್ಯನಾದೆ ದೇವ. ಇದೋ ಯುದ್ಧಕ್ಕೆ ಸಿದ್ಧನಾಗಿರುವೆನು. ಅವನದಾರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ ಜಯ ಪಾವನದಾರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ ಮಂಗಳವರ ಗುಣ ಶ್ರೀಲೋಲ ಜಯ ಮಂಗಳವರ ಗುಣ ಶ್ರೀಲೋಲ ಜಯ 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 ಮಂಗಳದಾಯಕ ಹರಿಯೇ ಜಯ ಪಾವನದಾರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ ಹರಿನಾಮ ಸಂಕೀರ್ತನ ಗೋವಿಂದ ಆತ್ಮಾರಾಮ ಪರಬ್ರಹ್ಮ ಗೋವಿಂದ ಲಕ್ಷ್ಮೀ ರಮಣ ಗೋವಿಂದ ಆಂಜನೇಯ ವರದ ಗೋವಿಂದ ಹರ ಹರ ನಮ ಪಾರ್ವತಾಪತಯೇ ಹರ ಹರ ಮಹಾದೇವ.